ಈ ಕಾರ್ಡು ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಅಭಿಮಾನಿಗಳಿಗೆ ಕೊಡ್ಬೇಕು ಅಂತ ಅನ್ನಿಸ್ತು ನಿಮ್ಗೆ ಆಕ್ಚುಲಿ ಅಂತ? ಇಲ್ಲ, ನಾವ್ ಇನ್ನೇನ್ ಮಾಡಕ್ಕಾಗತ್ತೆ, ಯಾಕಂದ್ರೆ ಋಣ ಅನ್ನೋದು ಅಷ್ಟು ಈಸಿಯಾಗಿ ತೀರ್ಸಕ್ಕಾಗಲ್ಲ ಯಾರು. ಯಾಕಂದ್ರೆ ಹೇಳ್ಬೋದು ಇದು ಮಾಡ್ಬಿಟ್ಟೆ, ಒಂದು 10 ರೂಪಾಯಿ ಕೊಟ್ಬಿಟ್ಟೆ, ಇಲ್ಲ 1000 ರೂಪಾಯಿ ಕೊಟ್ಬಿಟ್ಟೆ, ಯಾರೋ ಬಂದು, ಅದು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಟ್ಟು ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಡ್ದೇನೆ ಏನು ಮಾಡ್ಬೋದು. ಯಾಕಂದ್ರೆ ಎಲ್ಲರೂ ಏನು ಅನ್ಕೊಬತ್ತೆ, ದುಡ್ಡು ಅನ್ನೋದು ಎಲ್ಲರಿಗೂ ಮನ್ಸು ಕೆಡಿಸುತ್ತೆ. ಇವತ್ತು ನಾವು ಡ್ರಗ್ಸ್ ವಿಷಯ ಇರ್ಬೋದು, ಡ್ರಿಂಕ್ಸ್ ವಿಷಯ, ಎನಿಥಿಂಗ್ ದುಡ್ಡು ಕೊಟ್ಟ ತಕ್ಷಣ ಹೋಗ್ಬಿಡ. ಇವಾಗ ಈ ಮೇಡಮ್ ನೀವು ಮೆಡಿಕಲ್ ಚೆಕಪ್ ಬೇಕಂಬೋದು, ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹೆಲ್ಪ್ ಮಾಡೋದು ಏನೋ ಒಂದು ಕೈಯಲ್ಲಿ ಯಾವ್ದಾಷ್ಟು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದರೂ ಒಂದು ಮಾಡಬೇಕಂತ ಒಂದು ಆಸೆ ಇತ್ತು, ಬೇರೆ ಥರ ಮಾಡ್ಬೇಕಂತಿತ್ತು. ಸದ್ಯಕ್ಕೆ ಅವಾಗ ನಾವು VS ಅವ್ರು ಆ್ಯಡ್ ಮಾಡ್ಬೇಕಾದ್ರೆ ಅವರೇ ಬಂದು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದಟ್. ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ ಅದು. ಸೊ ಆಗಿರೋದು. ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿ ಈ ಆ್ಯಡ್ನ ನೀವು ಫ್ರೀಯಾಗಿ ಮಾಡಿಕೊಟ್ಟಿದ್ದೀರಾ ಇದಕ್ಕೋಸ್ಕರ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ಈ ಆ್ಯಡ್ ನೋಡ್ತಿರ್ಬೇಕಿದ್ರೆ ನೀವೇ ಡಾಕ್ಟ್ರೇನೋ ಅಂತ ಅನ್ನಿಸ್ಬಿಡುತ್ತೆ. ಸೊ ಅಕಸ್ಮಾತ್ ಯಾರಾದರೂ ಈ ಆ್ಯಡ್ ನೋಡ್ಬಿಟ್ಟು ಬೈ ಮಿಸ್ ಆಗಿ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ? ನಾನು ಸೈನ್ಸ್ ಓದಿದ್ದೀನಿ, ಸ್ವಲ್ಪ ಗೊತ್ತಮ್ಮ ಎಲ್ಲ ಗೊತ್ತು ಅಲ್ವಾ. ನಮಗೂ ಅನುಭವ ಆಗಿದೆ, ಹೆಡ್ ಟು ಟೋವರೆಗೂ ಎಲ್ಲ ಥರ ಇದು ಬಂದಿದೆ ನಮಗೂ. ಅವಾಗೇನಾಗುತ್ತೆ, ಟ್ಯಾಬ್ಲೆಟ್ ಡಾಕ್ಟ್ರ್ ಕೊಟ್ಟಿರೋದಲ್ಲ, ಹೆಸರು ಜ್ಞಾಪಕ ಇದೆ, ಅವಾಗ ಹೇಳ್ಬಿಡ್ತೀನಿ. ಅದು ಲವ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ. ಶಿವಣ್ಣ, ಅಂದರೆ ಯೂಶಲಿ ಇದು ಈ ಥರದ ಆ್ಯಡ್ಸ್ ಅಂತ ಬಂದಾಗ ಇವೆಲ್ಲವೂ ಕಮರ್ಷಿಯಲ್ ಅಂಡರಲ್ಲಿ ಬರ್ತವೆ. ಬಟ್ ಡಾಕ್ಟ್ರ್ ಮೆನ್ಷನ್ ಮಾಡ್ದಂಗೆ ನಾನು ಈ ಆ್ಯಡ್ನ ಮಾಡ್ತೀನಿ, ನನ್ನ ಅಭಿಮಾನಿಗಳಿಗೆ ಏನು ಕೊಡ್ತೀರಾ ಅನ್ನೋದು, ಇದು ನಮಗೆ ಒಂಥರ ಸಿನಿಮಾ ಸ್ಟೈಲಲ್ಲಿ ಫೀಲ್ ಆಯಿತು. ಬಟ್ ರಿಯಲ್ ಆಗಿ ಅದನ್ನು ಕನೆಕ್ಟ್ ಆದ್ರಿ, ನನ್ನ ಅಭಿಮಾನಿಗಳಿಗೆ ಏನು ಕೊಡ್ತೀರಾ ಅಂತ. ಅದು ತುಂಬ ವ್ಯಾಲ್ಯೂಬಲ್ ಆದಂಥ ಪಾಯಿಂಟು. ನೀವು ಕನೆಕ್ಟ್ ಆಗಿದ್ದು ಅಭಿಮಾನಿಗಳ ಪಾಯಿಂಟ್ ಆಫ್ ವ್ಯೂ. ನೀವು ಕನೆಕ್ಟ್ ಆಗಿದ್ದು ನಾನು ಆ್ಯಕ್ಟ್ ಮಾಡ್ತೀನಿ, ಬಟ್ ನನ್ನ ಅಭಿಮಾನಿಗೆ ಏನು ಕೊಡ್ತೀರಾ ಅನ್ನೋದು, ದಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಗೊತ್ತಿಲ್ಲ, ಅದೇನೋ ಒಂದು ಮನ್ಸಿಗೆ ಹಂಗೆ ಅನಿಸ್ತು ನನಗೆ. ಸರಿ, ಓಕೆ, ಫೈನ್. ಯಾಕಂದರೆ ಅನುಭವ ಅಷ್ಟೇ, ಜೀವನದ ಅನುಭವ ಇದೆಲ್ಲ ಕಳಿಸುತ್ತೆ ನಮಗೆ. ಗುಡ್. ಯಾಕಂದರೆ ನಾನು ಯಾವಾಗಲೂ ಅಷ್ಟೇ ತುಂಬ ಓಪನಾಗಿ ಮಾತಾಡ್ತೀನಿ. ಆಮೇಲೆ ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿ ಅಂದ್ರೂ ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿ ಅಂತ ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ನ ಮಾಡ್ತಾರೆ, ಐ ಡೋಂಟ್ ಕೇರ್. ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವ್ರು ನನಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ ಸಾಕು. ಕ್ಲೀನ್ ಇದೆ. ಶಿವಣ್ಣ, ಈಗ ಅವ್ರ ಕಡೆಯಿಂದ ಹಣ ಕೊಡೋದಕ್ಕೆ ರೆಡಿ ಇತ್ತು, ಅವ್ರು ಬಂದು ಕೊಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ತಗೊಂಡಿಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ನಮ್ಗೆ ಸಿಕ್ತು. ಯಾಕೆ ಆ ತರದ ಒಂದು ನಿರ್ಧಾರ ಮಾಡಿದ್ರಿ? ಎಲ್ಲದಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಅಂತ ಫೀಲೇ ಆಗಲ್ಲ, ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ನನಗೆ. VHSಗೆ ಹೋದಾಗ ಯಾವತ್ತೂ ಅಷ್ಟೇ ನಮ್ಮ ನೋಡಿದಾಗ ಒಳ್ಳೆ ಮಕ್ಕಳ ಥರ ನೋಡ್ಕೋತಾರೆ ಎಲ್ಲರೂ ಅಷ್ಟೇ. ಸ್ಟಾಫು ದ ವೇ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ನಾವು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ಮೇಲೆ ಬರುತ್ತೆ. ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟ್ರುಗಳು ನೋಡ್ಕೊಳ್ಳೋಂಥ ರೀತಿ ಹೇಳಿದ್ನಲ್ಲ. ಯಾರು ಡಾಕ್ಟ್ರ್ ಪರ್ಸ್ನಲಾಗಿ ಫೋನ್ ಮಾಡ್ತಾರಾ? VKS ಅವರು ಫೋನ್ ಏನಾದರೂ ವೀಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆಗೋದು ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಅಂದರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್ ಅಂದರು. ಅದೊಂದು ವರ್ಡ್ ಬೇಕು. ಡಾಕ್ಟ್ರಿಗೆ ಸಂಪಾದನೆ ಮುಖ್ಯ ಅಲ್ಲ, ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿದೆಯಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವತ್ತು. ಐ ಥಿಂಕ್ ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಈಗ ಹೇಗೆ ಗೊತ್ತಾ, ಇವಾಗ 100% ನಿಮ್ಮ ಈ ಒಂದು ಉದ್ದೇಶ ತುಂಬಾ ಚೆನ್ನಾಗಿದೆ ಸರ್. ಈಗ ಅಲ್ಲಿ ಹೋದ ಮೇಲೆ, ಈಗ ಬಡವರು ಯಾರೋ ಹೋಗ್ತಾರೆ, ಅಲ್ಲಿ ಹೋದ ಬಳಿಕ ಅಲ್ಲಿ ಹೇಗಿರುತ್ತೆ ಆ ವಾತಾವರಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ನೀವು ಅದ್ರ ಬಗ್ಗೆ ಮಾತಾಡಿದ್ದೀರಾ ಅಂತ ಹೇಳಿ. ಇಲ್ಲಿ ಓಕೆ ನಾವು ರೆಡಿ ಇದ್ದೀವಿ ಅಂತಾರೆ, ಅಲ್ಲಿ ಹೋದಾಗ ನಡೆಸ್ಕೊಳ್ಳೋ ರೀತಿ ಕೆಲವು ಕಡೆ ಸಮಸ್ಯೆ ಮಾಡಿದ್ದೆಲ್ಲ ಇರುತ್ತೆ, ನಿಮ್ ಗಮನಕ್ಕೂ ಇರುತ್ತೆ. ಇಲ್ಲಿ ಹೇಗಿರ್ಬೋದು? ಇಲ್ಲಿ ಖಂಡಿತ ಒಳ್ಳೆ ಥರವಾಗಿರುತ್ತೆ ಅಂತ ನಂಗೆ ಗೊತ್ತು. ಯಾಕಂದ್ರೆ ನಾನು ನೋಡಿದ್ದೀನಿ. ಯಾಕಂದ್ರೆ ಬೇರೆ ಪೇಷಂಟ್ಸ್ ನೋಡೋ ರೀತಿನೂ ಅದೇ ಥರನೇ ಇರುತ್ತೆ ಅಲ್ಲಿ. ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಸುಮ್ಮನೆ ಏನು ಮುಖಸ್ಥಿತಿಗೆ ಹೇಳೋದಲ್ಲ. ವೆನ್ ವಿ ಗೋ ದೇರ್ ವಿ ಕ್ಯಾನ್ ಸಿ. ನಾವು ಬೇರೆ ಪೇಷಂಟ್ಸ್ ನೋಡ್ತಾ ಇರ್ತೀವಿ. ಒಂದ್ಸತಿ ಹೇಳ್ತಾರೆ, ನಮ್ಮ ಯಾರೋ ಇದ್ದಾರೆ ಸರ್ ಬಂದು ನೋಡಿ ಅಂತ. ನಾವೇ ಹೋಗಿ ವಾಲಂಟಿಯರ್ ನೋಡ್ಬಿಟ್ಟು ಬರ್ತೀವಿ. ದ ವೇ ದೇ ಟ್ರೀಟ್ ಎವ್ರಿಬಡಿ ಇಸ್ ಯೂನಿಕ್ ಆಗಿರುತ್ತೆ. ಶಿವಣ್ಣ ಈಗ ಅಣ್ಣವ್ರ ಕಾಲದಲ್ಲೂ ಕೂಡ ಇದೊಂದು ಪರಂಪರೆ ನಡ್ಕೊಂಡ್ ಬಂದಿದೆ. ಈ ಭಾಷೆಗೆ ಸಂಬಂಧಪಟ್ಟ ಬಂದಾಗ ಅಣ್ಣವರು ಗೋಕಾಕ್ ಚಳವಳಿ ಮಾಡಿದ್ದು, ಅದಾದ್ಮೇಲೆ ರೈತರಿಗೆ ಸಂಬಂಧಪಟ್ಟಂಗೆ ಹಾಲಿಗೆ ನಿಂತಿದ್ದು, ಜೊತೆಗೆ ಅದಾದ್ಮೇಲೆ ಕೂಡ ನೀವು ಕಂಟಿನ್ಯೂ ಮಾಡಿದ್ರಿ ನಂದಿನಿ ಸಂಬಂಧಪಟ್ಟಾಗೆ. ಆ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇರೋದು. ನಾವು ಸಮಾಜದಿಂದ ಅಭಿಮಾನಿಗಳನ್ನ ಇಷ್ಟು ತಗೊಂಡಿದ್ದೀವಿ, ಅಭಿಮಾನಿಗಳಿಗೆ ಏನಾದ್ರು ಕೊಡಬೇಕು ಅನ್ನೋದು, ಆ ಲೆಗಸಿನ ಕಂಟಿನ್ಯೂ ಇವತ್ತಿವರೆಗೂ ಮಾಡ್ಕೊಂಡ್ ಬಂದಿದ್ರ, ಅದೆಷ್ಟು ಜವಾಬ್ದಾರಿ ಅನ್ನೋದು? ಲೆಗಸಿ ನಾ ಕ್ಯಾರಿ ಮಾಡ್ತಿಲ್ಲಮ್ಮ, ಎಲ್ಲ ಕೊಡ್ತಾ ಇದಾರೆ ಅಷ್ಟೇ. ನಾವು ಹೇಳ್ತೀವಿ ನಾ ಲೆಗಸಿ ಯಾರಮ್ಮ ನಾ ಮಾಡಕ್ಕೆ ಹೇಳಿ? ಹಂಗೆ ಮಾಡೋಕ್ಕಾಗುತ್ತಾ? ಎಲ್ಲರೂ ಆಶೀರ್ವಾದ ಬೇಕಾ? ಸಪೋರ್ಟ್ಸ್. ನಾ ಮಾಡಿದೆ ಏನು ಮಾಡಿದೆ?
ಎಲ್ಲ ಏನೋ ಕೊಟ್ಟು ಆ ಅವಕಾಶ ಕೊಡ್ತಾ ಇದ್ರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ನಾ ಮಾಡಿದೆ ಅಲ್ವೇ ಅಲ್ಲಮ್ಮ, ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಅಷ್ಟೇ, ಅದೇ ಸತ್ಯ. ಏನಮ್ಮ ಖಂಡಿತ ಕೊಡ್ತೀವಮ್ಮ. ಅದೇ ಹೇಳ್ತಲ್ಲ ಸಿ ಪರ್ಸನ್ ಹೂ ಕ್ಯಾನ್ ಅಫೋರ್ಡ್ ಟು ಗಿವ್ ಅವ್ರು ಯೂಸ್ ಮಾಡಬೇಡಿ. ಅಫೋರ್ಡ್ ಯಾರ ಕೈಲಿ ಮಾಡೋಕ್ಕಲ್ಲ ಅವ್ರು ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಯಾಕಂದರೆ ಒಬ್ರಿಗೆ ಖಂಡಿತ ಈ ಕಾರ್ಡ್ ಬೆನಿಫಿಟ್ ಆಗೋದ್ರ ಕೈಲಿಂದ ನಾವು ಕಿಸ್ಕೋಬಾರ್ದು, ಅದನ್ನು ಆ ಆಪರ್ಚುನಿಟಿ ಕಿಸ್ಕೋಬಾರ್ದು ಅಂತ ಹೇಳ್ತಾ ಇರೋದು ಅಷ್ಟೇ. ಎಲ್ಲರಿಗಿದೆಯಮ್ಮ ಖಂಡಿತ. ಶಿವಣ್ಣ ಶಾರದಾ ಇಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ಶಿವಣ್ಣ. ಥ್ಯಾಂಕ್ ಯು. ನನಗೆ ಅಂದರೆ ಯೋರ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಇಸ್ ಇಮೆನ್ಸ್. ಒಂದು ನನಗೆ ಇಲ್ಲಿ ಫ್ಯಾಮಿಲಿ ಹೆಲ್ತ್ ಕಾರ್ಡ್ ನೋಡಿದಾಗ ಸಿನಿಮಾಗೂ ಒಂದು ಹೆಲ್ತ್ ಕಾರ್ಡ್ ಬೇಕು ನಿಮ್ಮಿಂದ ಅಂತ ಅನಿಸುತ್ತೆ. ಅಟ್ 64 ವಿಲ್ ಯು ಬಿ ಬೇಲಿಂಗ್ ಅಸ್ ಔಟ್ ಇನ್ ದ ಸೆಕೆಂಡ್ ಹಾಫ್ ಆಫ್ 2026 ಅಂತ. ನಿಮ್ಮ ಡಾಕ್ಟರ್ ಟ್ರೀಟ್ಮೆಂಟ್ ನಿಮ್ಗಾಗಿದೆ, ಒಂಥರ ಸರ್ವೈವರ್ ಅಂತ ಹೇಳ್ತಿರಲ್ಲ, ಸಮಥಿಂಗ್ ಕಂಪೇರ್ಡ್ ಟು ಕನ್ನಡ ಇಂಡಸ್ಟ್ರಿನೂ ಅದೇ ಥರ. ಇಟ್ ಇಸ್ ಡೌನ್ ಬಟ್ ಇಟ್ ವಿಲ್ ನಾಟ್ ಗಿವ್ ಅಪ್ ಥರ. ಸೊ ಹಾಗೆ ನಿಮ್ಮ ಟ್ರೀಟ್ಮೆಂಟು ಕನ್ನಡ ಇಂಡಸ್ಟ್ರಿಗೆ ಸೆಕೆಂಡ್ ಹಾಫ್ ಆಫ್ 2026 ಖಂಡಿತ ಇದೆ. 100%. ಐ ಜಸ್ಟ್ ವಾಂಟೆಡ್ ಟು ನೋ ಹೌ ಸರ್ ಆಗುತ್ತೆ, ಯಾವ ರೀತಿ ನೋಡ್ಬೇಕು ಮುಂದೆ ನೋಡ್ತಾ ಗೊತ್ತಾಗುತ್ತೆ. ಅಟ್ 64 ಅಂದರೆ ಟುಡೇ ಯು ಆರ್ ಕಮಾಂಡಿಂಗ್ 64 ಅಷ್ಟೇ. ಜಸ್ಟ್ 64. ಮೆನಿ ಮೋರ್ ಇಯರ್ಸ್ ಟು ಗೋ. ಶಿವಣ್ಣ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಶಿವಣ್ಣ. ನೀವು ಅಮೆರಿಕಾಗೆ ಟ್ರೀಟ್ಮೆಂಟ್ಗೆ ಹೋಗಿದ್ದಾಗ ಒಂದಷ್ಟು ಚರ್ಚೆಗಳಾಗ್ತಿತ್ತು ಇಲ್ಲೂ. ಯುವಕರಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ನಮ್ಮಲ್ಲಿ ಇರೋ ವೈದ್ಯಕೀಯ ಸೌಲಭ್ಯಗಳು ಇನ್ನೂ ಹೆಚ್ಚಾಗಬೇಕು ಅನ್ನೋಂಥ ಮಾತುಗಳಿದೆ. ಅದೆಲ್ಲ ಯೋಚನೆ ಮಾಡಿದ್ರ ಅವತ್ತು ಅಮೆರಿಕಾಗೆ ಹೋಗಿದ್ದಾಗ? ಇಲ್ಲಮ್ಮ, ಅವಾಗ ಪ್ರಾಮಿಸ್ ಗೊತ್ತಿಲ್ಲಮ್ಮ. ನಾನು ಓದೆ ಬ್ಲ್ಯಾಂಕ್ ಆಗಿದೆ ನಾನು. ಐ ವಾಸ್ ಟೋಟ್ಲಿ ಬ್ಲ್ಯಾಂಕ್. ಆ್ಯಂಡ್ ಏನು ಗೊತ್ತಮ್ಮ, ಅದಕ್ಕೆ ಮುಂಚೆ ನಮ್ಮ ಫ್ಯಾಮಿಲಿಲಿ ಆಗಿದ್ದು ನಮ್ಮ ನೋಡಿದ್ರೆ ನಾವು ನಮ್ಮ ತಂದೆ ತಾಯಿ ಎಲ್ಲರೂ ಇನ್ನೂ ತುಂಬ ವರ್ಷಗಳು ಇರ್ತಾರೆ ಅನ್ಕೊಳ್ತೀವಿ. ಇಲ್ಲ, ಅದು ಸತ್ಯ ಅಲ್ಲ. ಟೈಮ್ ಬಂದಾಗ ಹೋಗ್ತಾ ಇರ್ತೀವಿ, ಬಟ್ ಅದು ಅಪ್ಪು ಇದೆಲ್ಲ ಒಂದು ಏನಂತೀವಿ ಮೈಂಡ್ಲಿ ಬಂದಾಗ. ಆಮೇಲೆ ರೋಡ್ಸಲ್ಲಿ ನೋಡ್ತೀವಿ, ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಯಂಗ್ಸ್ಟರ್ಸ್ 16 ವರ್ಷದ ಹಾರ್ಟ್ ಅಟ್ಯಾಕು. ನಮಗೆ ಏನಿದು, ಯಾಕೆ, ಹೌ ಕ್ಯಾನ್ ಯು ಚೇಂಜ್? ಶಕ್ತಿಧಾಮನು ಹಂಗೆ ಆಗಿದ್ದು. ಯಾವುದೋ ಒಂದು ಇದ್ರಲ್ಲಿ ಹೋದಾಗ ಅಪ್ಪಾಜಿ ಯಾವುದೋ ಒಂದು ವಿಷನ್ ಬಂತು ಅವ್ರಿಗೆ. ನಮ್ಗೆ ಇದು ನೋಡ್ಬೇಕಾದ್ರೆ ದಾರಿಬೇಕು, ಇಷ್ಟು ಚಿಕ್ಕ ಹುಡುಗರು ಹೊಂಟೋಗ್ತಾರಲ್ಲ, ಏನಿದು, ಯಾಕೆ ದೇವ್ರು, ಯಾಕೆ, ಏನು ಮಾಡ್ಬೋದು? ಬಟ್ ಎಲ್ಲ ಹುಡ್ಕೊಂಬರುತ್ತಮ್ಮ. ನಾನು ಪ್ಲ್ಯಾನ್ ಮಾಡಿದ್ದಲ್ಲ, ಇದೆಲ್ಲ ನಂದಲ್ಲ ಸ್ಕ್ರೀನ್ ಪ್ಲೇ. ಯಾರೋ ಒಂದು ಸ್ಕ್ರೀನ್ ಪ್ಲೇ ಅವರು ಕೊಟ್ಟಿದ್ದಾರೆ, ಆ ಸ್ಕ್ರೀನ್ ಪ್ಲೇ ನನ್ನ ಮೈಂಡಿಗೆ ಬಂದು ನಾ ಆ್ಯಕ್ಟ್ ಮಾಡ್ತಿದ್ದೇನೆ ಅಷ್ಟೇ. ಇದು ನಾವು ನಟ ಅಷ್ಟೇ. ನನ್ನ ಕೈಲಿ ಮಾಡ್ತಾಯಿದ್ದು ಒಳ್ಳೆ ರೀತಿಯಲ್ಲಿ ಅದು ಕನ್ವರ್ಟ್ ಆಗ್ತಾ ಇದೆ. ಈ ಕಾರ್ಡ್ ಮೂಲಕ ಕನ್ವರ್ಟ್ ಆಗ್ತಾ ಇದೆ. ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಲಿ, ಚೆನ್ನಾಗಿ ಆಗಲಿ ಅಂತ ಕೇಳ್ತಿರೋದು. ಅದಕ್ಕೋಸ್ಕರ ನಮ್ಮ ಕರ್ತವ್ಯ ಏನು, ಈ ಕಾರ್ಡ್ ಸಿಕ್ಕಿದಾಗ ನಿಮ್ಗೆ ನಿಜವಾಗ್ಲೂ ಬೇಕಾದಾಗ ಉಪಯೋಗಿಸಿ, ನೀವು ಅಫೋರ್ಡ್ ಆಗಿದ್ದಾಗ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಸಾಧ್ಯವೋ ಅದು ಕೊಟ್ಬಿಡಿ ಅಂತ ಹೇಳೋದು ಅಷ್ಟೇ. ಎಲ್ಲ ಗಿವ್ ಆ್ಯಂಡ್ ಟೇಕ್ ಅಷ್ಟೇ, ಇಂಟರ್ ಡಿಪೆಂಡೆನ್ಸ್.